ಒಂದು ನಿಮಿಷ ತಾಳಪ್ಪ, ನಾನು ಅದನ್ನ ಹೇಳಬೇಕಾದ್ರೆ 1 ಗಂಟೆ ಹೇಳ್ತೀನಿ, ಇದನ್ನೆಲ್ಲ ಬಿಡ್ತೀರ, ಅದನ್ನ ಇಟ್ಕೋತೀನಿ. ನೀವು ಮಾಡೋದು ಹೆಂಗೆ ಅಂದ್ರೆ ಅದನ್ನ ಇನ್ನೊಂದ್ಸರಿ ಮಾತಾಡ್ತೀನಿ. 1 ನಿಮಿಷ ತಾಳಿ. ಇವಾಗ ಇಲ್ಲಿ ಅಲ್ಲೆಲ್ಲ ಮುಗಿದ ಮೇಲೆ ಅದನ್ನ ಮಾತಾಡಿ. ಈಗ ಪ್ರತಿ ವಿಚಾರದಲ್ಲೂ ಈಗ ಮುಖ್ಯಮಂತ್ರಿಗಳು ಜಾತಿ ವಿಚಾರ ತಗೊಂಡ್ಬರ್ತಾರೆ. ನನಗೆ ನೋಡ್ರಪ್ಪ, ಒಂದು ಸಿದ್ದರಾಮಯ್ಯನವರು ಕಳೆದೋಗವ್ರಿ. ಸಿದ್ದರಾಮಯ್ಯನವ್ರು ಇಲ್ಲ. ಹಳೆ ನಾನು ಅವ್ರ ಜೊತೆಲಿ ಮಂತ್ರಿ ಆಗೋ ಕೆಲಸ ಮಾಡಿದ್ದೀನಿ. ಸಿದ್ದರಾಮಯ್ಯನವ್ರ ಜೊತೆಲಿ MLA ಆಗಿದ್ದೀನಿ, ಮಂತ್ರಿನೂ ಆಗಿದ್ದೀನಿ. ಆ ಸಿದ್ದರಾಮಯ್ಯನವರು ಇವತ್ತಿಲ್ಲ. ಇವತ್ತಿರೋ ಸಿದ್ದರಾಮಯ್ಯನವರು ನನಗೆ ಒಂದು ರೀತಿ ಅನುಮಾನ ಆಗಿದೆ. ಒಂದು ವಾಸ್ತವಾಂಶ ಇದೆಯಲ್ಲ, ಯಾರೂ ಏನೂ ಮುಚ್ಚಾಕೋಕ್ಕಾಗೋದಿಲ್ಲ. ಮತ್ತು ಎರಡನೇದು, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತದೆ ಅಂತ ಯಾರು ಅರ್ಥ ಮಾಡ್ಕೊಳ್ಳೋದು, ಅವರು ಅರ್ಥ ಮಾಡ್ಕೋಬೇಕು. ಬೇರೆಯವ್ರ ಬಗ್ಗೆ ಯಾವ ರೀತಿ ನಡ್ಕೊಂಡ್ರು, ಏನಾಯಿತು ಎತ್ತಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವ್ರು ಇವರೇನೋ ಅನ್ನೋ ಒಂದು ಸಂಶಯಾಶ್ರಯ ಒಂದು ವ್ಯವಸ್ಥೆ ನನಗಾಗಿದೆ. ಅದಕ್ಕೆ ಅವರು ಅದನ್ನು ತಿದ್ದುಕೊಂಡು ಜನರಿಗೆ ವಾಸ್ತವಾಂಶ ಏನು ಅಂತ ತಿಳಿಸಿದ್ರೆ ಅವ್ರು ಹಳೆ ಸಿದ್ದರಾಮಯ್ಯನವ್ರು ಆಯ್ತಾರೆ. ಸರ್, ಒಂದೇ ಮಾತ್ರ ಎಕ್ಸ್ಪ್ರೆಸ್ ಇದೆಯಲ್ಲ ಸರ್, ಅದರಲ್ಲಿ ಫಸ್ಟಿಗೆ ತುಂಬ ಪ್ರಯಾಣಿಕರ ಸಂಖ್ಯೆ ಇತ್ತು. ಒಂದು ಇವಾಗ ಕೊಂಚ ಕಡಿಮೆ ಆಗಿದೆ ಸರ್. ಗೂಡ್ಸ್ ರೈಲ್ವೆಗಳು ಇರ್ಬೋದು, ಪ್ಯಾಸೆಂಜರ್ ರೈಲ್ವೇಸ್ ಇರ್ಬೋದು, ಅದಕ್ಕೆ ಯಾವ ರೀತಿ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ 10 ವರ್ಷದಲ್ಲಿ ತಾವು ನೋಡಿರ್ಬೋದು, ಬೆಂಗಳೂರು ನನಗೆ ಅಷ್ಟೊಂದು ಸಮಾಧಾನ ಇಲ್ಲ. ಆದರೆ ಇಡೀ ದೇಶದಲ್ಲಿ ಒಂದು ರೀತಿ ಎಷ್ಟು ಮಟ್ಟಿಗೆ ಸಮರೋಪಾದಿಯಲ್ಲಿ ಕೆಲಸ ಆಗ್ತಾಯಿದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲೂ ಕೂಡ ಅದನ್ನು ಮಾಡೋದಕ್ಕೆ ಇವತ್ತು ನಮ್ಮ ಚೌತಾವರ MP ಅವರ ಮಾರ್ಗದರ್ಶನದಲ್ಲಿ ನಮ್ಮ ಶಾಸಕರು ಕಾಮತ್ರು ಮತ್ತು ನಮ್ಮ ಹಿರಿಯರಾದ ಉಡುಪಿ ಮತ್ತು ಚಿಕ್ಕಮಗಳೂರಿನ ಶಾಸಕರಾದ ಲೋಕಸಭಾ ಸದಸ್ಯರಾದ ಹರೀಶ್ ಪೂಂಜಾ ಅವ್ರ ಜೊತೆಯಲ್ಲಿ ಮತ್ತು ನಮ್ಮ ಶ್ರೀನಿವಾಸ್ ಪೂಜಾರು ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದು ರೀತಿ ಇದನ್ನು ಚಾಲೆಂಜಾಗಿ ತಗೊಂಡು ಇದನ್ನು ಮಾಡಿ 4-5 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ತರೋದು ಪ್ರಯತ್ನ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.